ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಷಾಗೌಡ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ಎದ್ದಿದ್ದೀನಿ ಗೈಸ್. ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ನೈಟು ಎಡಿಟಿಂಗ್ ಅಂದ್ಕೊಂಡು 1 o'clock ಆಯಿತು ಮಲಗೋ ಅಷ್ಟರಲ್ಲಿ. ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ ಗೈಸ್. ಹಾಯ್ ಮಾಡಿ. ಹಾಯ್. ಆ್ಯಕ್ಚುಲಿ ನಾನು ಮುಂಚೆಲ್ಲ ಬೇಗ ಹೇಳ್ತಿದ್ದೆ, ಬಟ್ ಈ ನಡುವೆ ನನಗೆ ಎಕ್ಸಾಮ್ ಇರೋದ್ರಿಂದ ನಾನು ನೈಟ್ ಟೈಮ್ ಓದೋದು ಜಾಸ್ತಿ. ಬಿಕಾಸ್ ನನಗೆ ನೈಟ್ ಟೈಮ್ ಓದಿದ್ರೇ ತಲೆಗೆ ಹೋಗೋದು. ಸೊ ದಟ್ ನಾನು ರಾತ್ರಿ ಹೊತ್ತು ಓದ್ತಿರ್ತೀನಿ. ಹತ್ತತ್ರ 1 o'clock 2 o'clockವರೆಗೂ ಓದ್ತೀನಿ. ಅದಕ್ಕೋಸ್ಕರ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಅಷ್ಟೇ. ಟುಡೇ ಔಟ್ಫಿಟ್ ಇದು. ಆ್ಯಕ್ಚುಲಿ ನಾನು ಕಾಲೇಜ್ ಹತ್ರ ಹೋಗ್ಬೇಕು ಅಂತ ನನ್ನದು ಸ್ವಲ್ಪ ಏರ್ ಫಾಲ್ ಆಗ್ತದೆ ಅಂತೇಳಿ ಈ ಥರ ಟ್ಯಾಗ್ ಮಾಡಿದ್ದೀನಿ. ಕಾಲೇಜಲ್ಲಿ ಏನೇನು ಸಬ್ಮಿಷನ್ ಮಾಡಬೇಕು ಅದೆಲ್ಲ ತೊಗೊಂಡಿದ್ದೀನಿ ಆಲ್ರೆಡಿ. ಲೆಟ್ಸ್ ಗೋ. ಅಲ್ಲೋಗಿ ಏನಾಗುತ್ತೆ ಚೆಕ್ ಮಾಡೋಣ. ತಿಂಡಿ ಮಾಡಿಕೊಂಡು ಕಾಲೇಜ್ ಹತ್ರ ಹೋಗ್ಬಿಟ್ಟು ಬರೋಣ ಬನ್ನಿ. ಆಫ್ಟರ್ ಎ ಲಾಂಗ್ ಟೈಮ್ ನಮ್ಮ ಮಮ್ಮಿ ಮನೆಯಲ್ಲಿ ಮೆಂತ್ಯ ಬಾತ್ ಮಾಡಿದ್ರು. ಅದನ್ನ ತಿನ್ಕೊಂಡು ಬೇಗ ಟೈಮ್ ಆಗಿಬಿಡುತ್ತೆ, ಹಾಲ್ ಟಿಕೆಟ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೋಗಿದ್ದು. ಫೈನಲಿ ಹಾಲ್ ಟಿಕೆಟ್ ಸಿಕ್ತು. ಸೊ ನನಗೆ ಎಕ್ಸಾಮ್ಗಿನ್ 4 days ಅಷ್ಟೇ ಇರೋದು. ಸೊ ದಟ್ ಬೇಗ ಹೋಗಿ ಹಾಲ್ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಫೀಸ್ ಮಾತಾಡಿಕೊಂಡು ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ನನಗೆ ಎಕ್ಸಾಮ್ ಇದೆ. ಇನ್ನು 4 days ಅಷ್ಟೇ ಇರೋದು. ಸೊ ದಟ್ ಒಂದು ಸ್ವಲ್ಪ ಓದ್ಕೋಬೇಕು. ಬಟ್ ಜಸ್ಟ್ ಇವಾಗ ಬಂದಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಓದ್ಕೊತೀನಿ. ಸೊ ಈವ್ನಿಂಗ್ ಮಧ್ಯಾಹ್ನ ಬಂದು ಸ್ವಲ್ಪ ವರ್ಕ್ ಇತ್ತು, ಅದು ಮುಗಿಸ್ಕೊಂಡು ಮಲಗ್ದವಳು. ಸಂಜೆ 6 o'clock ಗೆದ್ದು ನನ್ನ ತಮ್ಮ ಅಡುಗೆ ಮಾಡಿದ್ದನ್ನ ತಿಂತಾಯಿದ್ದೀನಿ. ಬಾಯ್. ಇವಾಗ ಊಟ ಕೊಟ್ಟಿದ್ದಾನೆ ಗೈಸ್. ಆ್ಯಕ್ಚುಲಿ ಒಂದು ನೈಟ್ ಡ್ಯೂಟಿ. ಸೊ ಟೈಮ್ ಬಂದು 6:15 ಬಂದ. ನಮ್ಮ ಆರ್ವಿನ್ ಟಾರ್ಚರ್ ಕೊಡ್ತಾನೆ ಯಾವಾಗಲೂ. ತಮ್ಮ ಆ್ಯಕ್ಚುಲಿ ಇವಾಗ ಕುಕ್ ಮಾಡಿಕೊಟ್ಟಿದ್ದು. ಅದಕ್ಕೇ ಹೆಂಗೈತೆ ಹೇಳು, ಟೇಸ್ಟ್ ಹೇಳು ಅಂತವನೆ. ಹಂಗೆ ಇರು, ಟೇಸ್ಟ್ ಹೇಳ್ತೀನಿ. ಗುಡ್. ಆ್ಯಕ್ಚುಲಿ ಇದು ಮಾರ್ನಿಂಗ್ ತಿನ್ನಬೇಕು. ನನಗೆ ಆಗಿಲ್ಲ ಅಂತೇಳಿ ಇವಾಗ ತಿಂತಾಯಿದ್ದೀನಿ. ಇವಾಗ ಸ್ವಲ್ಪ ಇದು ನಾನು ಎಣ್ಣೆ ಹಾಕಿರೋ ನೀರು ಕುಡಿಬೇಕು ಅಂತಾರಲ್ಲ, ಬಟ್ ನನಗೆ ಸೆಟ್ ಆಗೋಲ್ಲ. ನನಗೆ ಅದೇನೋ ಓಸಿಡಿ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಸೂರು ಸೆಟ್ ಆಗೋಲ್ಲ. ನಾನು ಆಲ್ರೆಡಿ ಕೈಯಲ್ಲಿ ವಾಶ್ ಮಾಡಿದ್ದೆ, ಅದಕ್ಕೆ ಒಂದಿಷ್ಟು ನೀರಲ್ಲಿ ಇಟ್ಟು ಮಾಡ್ತಿದ್ದೀನಿ. ನಾನು ಮುಂಚೆ ತುಂಬ ತಿಂತಾಯಿದ್ದೆ. ಇವಾಗ ಸ್ವಲ್ಪ ತುಂಬ ಮನೇಲೇ ಇರ್ತಾರಲ್ಲ, ಸೋಂಬೇರಿತನ ಬಂದುಬಿಟ್ಟಿದೆ ಗೈಸ್. ನಾನು ಏನಂತಕ್ಕೆ ಡ್ರೆಸ್ ಚೇಂಜ್ ಮಾಡಿದೆ ಅಂದರೆ, ಇವಾಗ ಸ್ವಲ್ಪ ಅಡುಗೆ ಮನೆಗೆ ಕ್ಲೀನ್ ಮಾಡೋಕ್ಕೂ, ಅದು ವೈಟ್ ಡ್ರೆಸ್ ಆಗಿರೋದ್ರಿಂದ ಆಲ್ರೆಡಿ ಸ್ವಲ್ಪ ಸಾಂಬಾರೇನೋ ಚೆಲ್ಕೊಂಬಿಟ್ಟಿದ್ದೀನಿ. ಅದು ಒಗ್ಯೋಕ್ಕಾಗಲ್ಲ, ಮತ್ತು ನಮ್ಮ ಅಮ್ಮ ಬಂದರೆ ಬೈತಾರೆ. ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿ ಸ್ವಲ್ಪ ಓದ್ಕೋಬೇಕು. ಬನ್ನಿ ಅಡುಗೆ ಮನೆ ಕ್ಲೀನ್ ಮಾಡೋಣ. ಹಾಗೆ ವೇಟಿಂಗ್. ಮಮ್ಮಿ ಇವತ್ತಿನ ಬಂದಿಲ್ಲ. ಬಿಕಾಸ್ ಏನೋ ನಾವು ಹಳೆ ಏರಿಯಾದಲ್ಲಿದ್ವಲ್ಲ, ಅಲ್ಲೇನೋ ಸ್ವಲ್ಪ ವರ್ಕ್ ಇದೆ ಅಂತೆ. ಸೊ ದಟ್ ಅದಕ್ಕೆ ಅವ್ರು ಬಂದಿಲ್ಲ. ನಾನು ಯೂಶ್ವಲಿ ಆರ್ವಿಗೆ ಯಾವ ಥರ ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂದರೆ ಐ5 ಕೊಡೋದಾಗಲಿ, ಶೇಕ್ ಹ್ಯಾಂಡ್ ಕೊಡೋದಾಗಲಿ, ಅದನ್ನು ಈ ಥರ ಟ್ರೀಟ್ಸ್ ಬರುತ್ತೆ. ಇದು ಪ್ಯೂರ್ ಪೆಟ್ ಅಂತ. ಅದನ್ನು ತೊಗೊಂಬಂದು ಡೈಲಿ 5 ಎತ್ಕೊಂಡು ನಾನು ಇವಾಗ ತೋರಿಸ್ತೀನಿ. ಆ ಥರ ಪ್ರಾಕ್ಟೀಸ್ ಮಾಡಿಸಿದ್ರೆ ಬೇಗ ಡಾಗ್ಸು ಒಂದು 3 to 4 days ಮಾಡಿಸಿದ್ರೆ ರೆಕಗ್ನೈಸ್ ಆಗ್ತಿರುತ್ತೆ ಅವ್ರ ಮೈಂಡಲ್ಲಿ. ಈ ಥರ ಹಿಂಗೆ ಮಾಡಿದ್ರೆ ನನಗೆ ಟ್ರೀಟ್ ಕೊಡ್ತಾರೆ ಅಂತ. ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ, ಆ ಥರ ಮಾಡಿ. ಗುಡ್. ಸ್ಲೀಪ್. ಸ್ಪ್ರಿಂಗ್. ಗುಡ್. ಸ್ಪ್ರಿಂಗ್. ಗುಡ್. ಆ್ಯಕ್ಚುಲಿ ಒಂದು 2 to 3 times ಹಂಗೆ ಮಾಡಿಸ್ಬೇಕು. ಗುಡ್ ಡಾರ್ವಿನ್. ಸೆಕೆಂಡ್. ಓಕೆ. ರೌಂಡ್. ಸ್ಲೀಪ್. ಗಾಡಿ ಹಾಕೊಂಡು ನಿಂತೈತೆ. ಗಾಡಿ ತೊಳೆದಿದೆ, ಸ್ವಲ್ಪ ಧೂಳಾಗಿದೆ. ಬಿಗ್ ಬಾಸ್ ನೋಡ್ತಾ ಇದ್ದೀನಿ ನಾನು. ಆರ್ವಿನ್ ವಾಕಿಂಗ್ ಕರ್ಕೊಂಡ್ಬಂದಿದ್ದೀನಿ. ಫೇಸ್ ವಾಶ್ ಮಾಡ್ಕೊಂಡ್ಬಂದೆ ಗೈಸ್. ಸ್ಕಿನ್ ಕೇರ್ ಮಾಡೋಕ್ಕೋಸ್ಕರ ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಇವಾಗ ಸ್ವಲ್ಪ ಫೇಸ್ ಸಿರಮ್ ಹಚ್ಕೊಂಡು ಮಲ್ಕೋಬೇಕು. ಕ್ಯಾಮ್ರಾ ಹಿಂಗಿಡ್ತೀನಿ. ಆ್ಯಕ್ಚುಲಿ ನನಗೆ ಫೇಸ್ ಸಿರಮ್ ರೆಕಮೆಂಡ್ ಮಾಡಿದ್ದು ಡಾಕ್ಟರು. ಒಂದು ಸ್ವಲ್ಪ ಆ್ಯಕ್ಸಿಡೆಂಟ್ ಆದಾಗ 6 months ಫೇಸ್ ವಾಶ್ ಮಾಡೋಂಗಿದ್ದಿಲ್ಲ. ಬಿಕಾಸ್ ಫುಲ್ಲು ಇಲ್ಲಿ ಮೇಯ್ನು ಇಲ್ಲೇ ಗಾಯ ಜಾಸ್ತಿ ಆಗಿದ್ದರಿಂದ 6 months ಫೇಸ್ ವಾಶ್ ಮಾಡೋಂಗಿರಲಿಲ್ಲ. ಸೊ
6 ಮಂತ್ಸ್ ನಾನು ಫೇಸ್ ವಾಶ್ ಮಾಡಲಿಲ್ಲ. ಆ ಟೈಮಲ್ಲಿ ನನಗೆ ಫೇಸ್ ಫುಲ್ ಡಲ್ ಆಗಿಬಿಟ್ಟಿತ್ತು. ಅದರಿಂದಾಗಿ ಮತ್ತೆ ಏನೇನೋ ಟ್ರೈ ಮಾಡೋದು ಬೇಡ, ಸುಮ್ಮನೆ ಫೇಸ್ ಹಾಳಾಗುತ್ತೆ ಅಂತೇಳ್ಬಿಟ್ಟು ಡಾಕ್ಟರ್ ಹತ್ರ ಬರ್ಸ್ಕೊಂಡ್ಬಂದಿದ್ದು. ಬೆಟರ್. ಮುಂಚೆ ಫುಲ್ಲು ಡಲ್ನೆಸ್ ಇತ್ತು ನನ್ನ ಫೇಸು. ಎಲ್ಲ ನಮ್ಮ ಟೀಚರ್ಸ್ ಹೇಳ್ತಿದ್ರು. ಆ್ಯಕ್ಚುಲಿ ತುಂಬ ಗ್ಲೋ ಫೇಸ್ ನಂದು, ಏನು ಅಂತ ಗೊತ್ತಿಲ್ಲ, ಆ್ಯಕ್ಸಿಡೆಂಟ್ ಆದಮೇಲೆ ಈ ಥರ ಆಗಿದ್ದು. ಬಟ್ ಇವಾಗ ಸ್ವಲ್ಪ ಓಕೆ. ಸೊ ಎಸ್, ಇಷ್ಟೇ ನಂದು ಸ್ಕಿನ್ ಕೇರ್ ಆ್ಯಂಡ್ ಏರ್ ಕೇರ್ ಅವಾಗಲೇ ಮಾಡ್ಕೊಂಡಿದ್ದೀನಿ. ಏರ್ ಕೇರ್ ಸ್ವಲ್ಪ ನನಗೆ ವರ್ಕ್ ಆಗೋವರೆಗೂ ನಾನು ತೋರಿಸೋದು ಬೇಡ ಅಂತ ತೋರಿಸ್ತಿಲ್ಲ ಅಷ್ಟೇ. ನನಗೆ ವರ್ಕ್ ಆದಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ರಿಸಲ್ಟ್ ಹೇಳ್ತೀನಿ. ಬನ್ನಿ ಹೇಳಿ, ಏನು ಹೇಳಿ. ಇದೇನು ಒಂಚೂರು ನೋಡಿ. ಯಾವುದು? ಗುಡ್ ನೈಟ್. ನಿಮಗೂ ಗುಡ್ ನೈಟ್, ಬಾಯ್. ಆರ್ವಿ ಏನು ಇಲ್ಲೇ ಬಿಡ್ತೀರಾ, ಕರ್ಕೊಂಡು ಹೋಗ್ತೀರಾ? ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಜಾಸ್ತಿ ಎಲ್ಲೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗ್ತಿಲ್ಲ. ಎಕ್ಸಾಮ್ ಆಗೋವರೆಗೂ ಇದೇ ಥರ ಸ್ವಲ್ಪ ಬೋರಿಂಗ್ ವ್ಲಾಗ್ಸ್ ಆಗಿರುತ್ತೆ. ಎಕ್ಸಾಮ್ ಆದಮೇಲೆ ಸ್ವಲ್ಪ ಎಕ್ಸೈಟೆಡ್ ತುಂಬ ಇದೆ ತಲೆಯಲ್ಲಿ ಕಾನ್ಸೆಪ್ಟ್ಗಳೆಲ್ಲ. ಸೊ ಮಾಡುವ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್.